ಇವತ್ತಿನಲ್ಲಿ ಸೋಮವಾರ ಪಾಠದಲ್ಲಿ ನಾವು ಯೇಸು ಸ್ವಾಮಿ ತಿಳಿಸಿದ ಅರ್ಥ ವಿವರಣೆ ಎಂಬುದಾಗಿ, ಯೇಸು ಸ್ವಾಮಿ ಆ ಒಕ್ಕಲಿಗನ ಬಗ್ಗೆ, ಆ ಬೀಜಗಳ ಬಗ್ಗೆ, ಬೀಜ ಬಿದ್ದಂತ ನೆಲಗಳ ಬಗ್ಗೆ, ಒಕ್ಕಲಿಗನು ಯಾರು, ಆ ಬೀಜ ಏನು, ಆ ಮಣ್ಣು ಯಾವುದು ಎಂಬುದಾಗಿ ಇವತ್ತಿನಿಂದಲೇ ಏನ್ ಮಾಡ್ತಾನೆ, ನಮ್ಗೆ ಅರ್ಥ ವಿವರಣೆಯನ್ನ ಕೊಡುವಂತವನಾಗಿದ್ದಾನೆ. ನೋಡ್ರಿ ಪ್ರಿಯರೇ, ನಾನು ಮೊದಲೇ ಹೇಳ್ದಾಗ್ಲೇ ಹೀಗೂ ಹೇಳ್ತೀನಿ, ಇವತ್ತು ನಾವೆಲ್ಲ ರೈತಾಪಿ ಕುಟುಂಬದವರು. ನಾವೆಲ್ಲ ಏನಾಗಿದ್ವಿ, ರೈತಾಪಿ ಕುಟುಂಬದವರಾಗಿರೋದ್ರಿಂದ ನಮ್ಗೆ ಈ ಅರ್ಥ ವಿವರಣೆ ಚೆನ್ನಾಗಿ ಗೊತ್ತಿರ್ಬೇಕು. ಅರ್ಥ ವಿವರಣೆ ಚೆನ್ನಾಗಿ ಗೊತ್ತಿರ್ಬೇಕು. ಯಾಕೆಂತಂದ್ರೆ ಬೀಜವನ್ನ ಬಿತ್ತುವಂತ ಒಕ್ಕಲಿಗನು ಯೇಸು ಸ್ವಾಮಿ ಆಗಿದ್ದಾನೆ. ನಮ್ಮ ಮನೆಯಲ್ಲಿ ರೈತರು ಯಾರೋ ಒಬ್ರು ಬೀಜವನ್ನ ಬಿತ್ತಾರೆ. ಹಳ್ಳಿಗಳಿರುವಂತ ಪ್ರತಿಯೊಬ್ರು ಕೂಡ ಒಕ್ಕಲಿಗನಾಗಿರ್ತಾರೆ. ಹೋಗುತ್ತೆ ಅಂತ ನೋಡು. 1 ನಿಮಿಷ, ಕರೆಂಟ್ ಹೋಗಿದೆ. ಹೀಗೆ ಮಾಡ್ತಾ ಇರ್ತೀನಿ, ದಯವಿಟ್ಟು ಕ್ಷಮಿಸಿ. ಕರೆಂಟ್ ಹೋಗಿದೆ. ಕೇಳಿಸ್ತಾ ಇದೆಯಾ? ಹಲೋ, ಪರವಾಗಿಲ್ಲ, ಮಾತಾಡಿ. ಕೇಳಿಸ್ತಾ ಇದೆ, ಮಾತಾಡಿ. ನೀವು ಕರೆಂಟ್ ಹೋಗಿದೆ ಸರ್, ಹಾಗಾಗಿ ಪರವಾಗಿಲ್ಲ. ಇಲ್ಲಿ ನೋಡುವಂತ ಸಮಯದಲ್ಲಿ ಒಕ್ಕಲಿಗನ ಬೀಜ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಈ ಬೀಜವನ್ನ ಬಿತ್ತುವವನು ಯಾರು, ಈ ಬೀಜ ಏನು ಎಂಬುದಾಗಿ ನಾವು ನಿನ್ನೆ ಕಲಿತಿದ್ದೀವಿ. ಇವತ್ತಿನ ದಿನದಲ್ಲಿ ಕಲಿಬೇಕಾದಂತ ಪ್ರಾಮುಖ್ಯವಾದಂತ ವಿಚಾರ ಏನಪ್ಪಾ ಅಂತಂದ್ರೆ, ನಾವು ಯಾವ ರೀತಿಯಾದಂತ ನೆಲದಲ್ಲಿದ್ದೀವಿ, ನಮ್ಮ ಒಂದು ನೆಲ ನಾವು ಯಾವ ರೀತಿಯಾಗಿ ದೇವರಿಗೆ ನಮ್ಮನ್ನು ಒಪ್ಪಿಸ್ಕೊಳ್ತಾ ಇದ್ದೀವಿ. ಯೇಸು ಸ್ವಾಮಿ ವಾಕ್ಯ ಹೇಳುತ್ತೆ, ಯಾಕೋಬನು ಬರೆದ ಪತ್ರಿಕೆ 1:21 ವಚನದಲ್ಲಿ ಏನಂತ ಹೇಳುತ್ತೆ ಅಂತಂದ್ರೆ, ನಾವು ಏನ್ ಮಾಡ್ಬೇಕಾಗಿದೆ, ವಾಕ್ಯಕ್ಕೆ ಎಡೆಗೊಡಬೇಕಾಗಿದೆ. ಯಾಕೆ ಅಂತಂದ್ರೆ ನಮ್ಮ ಮನಸ್ಸಿನೊಳಗೆ ಬೇರೂರಿರುವಂತ ವಾಕ್ಯವು ನಮ್ಮ ಆತ್ಮಗಳನ್ನ ರಕ್ಷಿಸುವಂತದ್ದಾಗಿದೆ. ನಮ್ಮ ಆತ್ಮಗಳನ್ನ ಏನಾಗಿದೆ, ರಕ್ಷಿಸುವಂತದ್ದಾಗಿದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗಿದೆ, ಆ ಬೀಜ ಎಂಬ ವಾಕ್ಯವು ನನ್ನಲ್ಲಿ ನೆಟ್ಕೊಳ್ಳಿಕ್ಕೆ ಬೇಕಾದಂತ ಉತ್ತಮವಾದಂತ ಭೂಮಿ ನಾನಾಗಿದ್ದೇನೋ ಎಂಬುದಾಗಿ ಮೊದಲನೇದಾಗಿ ನಾವು ಆಲೋಚನೆ ಮಾಡ್ಕೊಳ್ಬೇಕಾಗಿದೆ. ಯಾಕಂದ್ರೆ ಯಾಕೋಬನು ಹಾಗೆ ಹೇಳ್ತಾನೆ. ಏನಂತ ಹೇಳ್ತಾನೆ ಯಾಕೋಬನು ಅಂದ್ರೆ, ಮತ್ತೊಂದ್ಸರಿ ನೋಡೋಣ. ನಿಮ್ಮ ಮನಸ್ಸಿನಲ್ಲಿ ಬೇರಿರುವಂತ ವಾಕ್ಯಕ್ಕೆ ನೀವು ನಮ್ರತೆಯಿಂದ ಎಡೆಗೊಡ್ರಿ, ಯಾಕಂದ್ರೆ ಅದು ನಿಮ್ಮ ಆತ್ಮಗಳನ್ನ ರಕ್ಷಿಸುವಂತದ್ದಾಗಿದೆ. ಮೋಸ ಹೋಗ್ಬಿಡ್ರಿ ಎಂಬುದಾಗಿ ಮುಂದಿನ ವಚನ ಹೇಳು. ನಾನು ವಾಕ್ಯವನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥೈಸ್ಕೊಂಡ್ರೆ ನಾನು ಮೋಸ ಹೋಗಲ್ಲ. ನೋಡೋಣ, ಆತನು ಒಂದೇ ರೀತಿಯ ಬೀಜಗಳನ್ನ ಬಿತ್ತಾನೆ. ದೇವಕುಮಾರನಾದಂತ ಯೇಸು ಕ್ರಿಸ್ತನು ಅಥವಾ ರೈತಾಪಿ ಕುಟುಂಬದಿಂದ ಬಂದ ರೈತರು ಬಿಚ್ಚುವಂತ ಬೀಜ ಒಂದೇ ರೀತಿಯಾಗಿರುತ್ತೆ. ಆತನು ಬೀಜವನ್ನ ಬೆರಕೆ ಮಾಡಿ ಬಿತ್ತಲ್ಲ. ಇದನ್ನ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಆತನು ಬೆರಕೆ ಮಾಡಿ ಬಿತ್ತಲ್ಲ. ಆತನು ಬಿತ್ತುವಂತ ಸಮಯದಲ್ಲಿ, ತನ್ನ ಹೊಲಕ್ಕೆ ಬಿತ್ತುವಂತ ಸಮಯದಲ್ಲಿ ಒಂದೇ ರೀತಿಯಾದಂತ ಕಾಳನ್ನ ಅವನೇನ್ ಮಾಡ್ತಾನೆ, ಬಿತ್ತಾನೆ. ಆದರೆ ಬೀಜ ಬಿದ್ದ ನೆಲ ಬೇರೆ ಆಗಿರ್ತದೆ. ಬೀಜ ಬಿದ್ದಂತ ಸ್ಥಳ ಬೇರೆ ಆಗಿರ್ತದೆ. ನೋಡ್ರಿ, ಯೇಸು ಸ್ವಾಮಿ ಯಾಕೆ ಈ ತಕ್ಷಣದಲ್ಲಿ ಈ ವಾಕ್ಯದ ಬಗ್ಗೆ ಏನ್ ಮಾಡ್ಲಿಲ್ಲ, ಜನಗಳಿಗೆ ಉತ್ತರಿಸ್ಲಿಲ್ಲ. 4 ವಿಧವಾದಂತ ವಿಚಾರವನ್ನ ಸ್ವಾಮಿ ಹೇಳ್ತಾನೆ. ಮೊದಲನೇ ಬೀಜ ಎಲ್ಲಿ ಬೀಳುತ್ತೆ ಅಂತ ಹೇಳುತ್ತೆ, ದಾರಿಯ ಮಗ್ಗಲಲ್ಲಿ ಬೀಳುತ್ತೆ. 2ನೇ ಬೀಜ ಬಂಡೆಯ ಮೇಲೆ ಬೀಳುತ್ತೆ. 3ನೇ ಬೀಜ ಮುಳ್ಳು ಗಿಡಗಳಲ್ಲಿ ಬೀಳುತ್ತೆ. 4ನೇ ಬೀಜ ಒಳ್ಳೆಯ ನೆಲದಲ್ಲಿ ಬೀಳುತ್ತೆ ಎಂಬುದಾಗಿ ಹೇಳ್ತಾ ಈ ಅರ್ಥ ವಿವರಣೆಯನ್ನ ಕೊಡಲ್ಲ. ಆದ್ರೆ ಒಂದು ವಿಚಾರವನ್ನ ಹೇಳ್ತಾನೆ ಸ್ವಾಮಿ, ಕಿವಿ ಉಳ್ಳವನು ಕೇಳಲಿ ಅಂತ. ಕಿವಿ ಉಳ್ಳವನು ಕೇಳಲಿ. ಯೇಸು ಕ್ರಿಸ್ತನು ಈ ಸಾಮ್ಯವನ್ನು ಯಾಕೆ ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ ಹೇಳ್ತಾನೆ ಅಂದ್ರೆ, ಎಷ್ಟೋ ಜನ ಅಂತಾರೆ ನಮಗ್ ಕಿವಿ ಇಲ್ವಾ. ಪರಿಶಾಯರ ಅವತ್ತಿನಿಂದಲೇ ಅಂತಾರೆ, ನಮಗ್ ಕಿವಿ ಇಲ್ವಾ, ನಮಗ್ ಕಿವಿ ಕೊಟ್ಟಿರುವ ದೇವರು ಎಂಬುದಾಗಿ ಹೇಳ್ತಾರೆ ಸ್ವಾಮಿ. ಆದ್ರೆ ಅವ್ರು ತಿಳ್ಕೊಳ್ಬೇಕಾಗಿದ್ದು, ಯಾವ ಕಿವಿಯ ವಿಚಾರವಾಗಿ ದೇವ್ರು ಮಾತಾಡ್ತಾ ಇದ್ದಾನೆ ಎಂಬುದಾಗಿ. ಇವತ್ತಿನಿಂದಲೇ ಅಂದಿನಿಂದಲೇ ಇದ್ದಂತ ಪರಿಶಾಯರು ಇಂದೂ ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ. ಅದರಿಂದ ಸ್ವಾಮಿ ಹೇಳ್ತಾನೆ, ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ. ಆದ್ರೆ ಈ ಸಾಮ್ಯವನ್ನ ಯೇಸು ಸ್ವಾಮಿ ಒಂದ್ ದೊಡ್ಡ ಗುಂಪಿಗೆ ಉತ್ತರಿಸ್ತಾ, ಆ ಗುಂಪಿಗೆ ಅದರ ಅರ್ಥವನ್ನ ಹೇಳದೆ ಆತ ಏನ್ ಮಾಡ್ತಾನೆ, ಸುಮ್ಮನೆ ಆಗ್ಬಿಡ್ತಾನೆ.
ಆದ್ರೆ ಶಿಷ್ಯರು ಏನ್ ಮಾಡ್ತಾರೆ, ಹುಡಿಕೊಂಡ್ ಯೇಸು ಸ್ವಾಮಿ ಹತ್ರಕ್ ಬರ್ತಾರೆ. ಯೇಸು ಸ್ವಾಮಿ ಹತ್ರಕ್ ಬಂದು ಕೇಳ್ತಾರೆ, ಯಾಕೆ ಅವ್ರಿಗೆ ಸಾಮ್ಯ ರೂಪವಾಗಿ ಹೇಳ್ತಾ ಇದೀಯಾ, ಯಾಕೆ ಅದರ ಅರ್ಥ ವಿವರಣೆ ನೀನ್ ಹೇಳ್ತಾ ಇಲ್ಲ ಎಂಬುದಾಗಿ. ಇದರಿಂದ ನಾವೇನ್ ತಿಳ್ಕೊಳ್ಬೋದು ಅಂತಂದ್ರೆ, ಶಿಷ್ಯರಿಗೆ ಅದರ ಅರ್ಥವನ್ನ ತಿಳ್ಕೊಳ್ಬೇಕು ಅಂತ ಹಂಬಲ ಅವ್ರಿಗಿತ್ತು. ಇವತ್ತಿನ ದಿನದಲ್ಲೂ ಅಷ್ಟೇ ನಮಗುನುವೆ ದೇವರ ವಾಕ್ಯವನ್ನ ಸಭೆಗೆ ಬರುವಂತ ಸಮಯದಲ್ಲಿ ಏನೋ ಕಾಟಾಚಾರಕ್ಕೆ ಬಂದು ಹೋಗ್ತಾ ಇದೀವಿ, ಅಥವಾ ಮುಂದ್ಗಡೆ ಬಾಗ್ಲಿಂದ ಬಂದು ಹಿಂದ್ಗಡೆ ಬಾಗ್ಲಿಂದ ಯಾವ ರೀತಿಯಾಗಿ ಸರ್ಪ ನುಸುಳ್ಕೊಂಡು ಹೋಗ್ತದೋ ಆ ರೀತಿಯಾಗಿ ನುಸುಳ್ಕೊಂಡು ಹೋಗ್ಲಿಕ್ಕೆ ನಾವು ಬಂದಿಲ್ಲ. ಯಾವ ರೀತಿಯಾಗಿ ಶಿಷ್ಯರು ಬಂದು ಅದರ ಅರ್ಥ ವಿವರಣೆಯನ್ನ ನಮ್ಗೆ ಹೇಳು ಎಂಬುದಾಗಿ ಕೇಳ್ತಾರೋ, ಅದೇ ರೀತಿಯಾಗಿ ನಾವು ಕೂಡ ವಾಕ್ಯದ ಅರ್ಥ ವಿವರಣೆಯನ್ನ ತಿಳಿದುಕೊಳ್ಳುವಂತ ಕ್ರೈಸ್ತರಾಗಿರ್ಬೇಕು. ಅದಕ್ಕೆ ಯಾಕೋಬನು ಹೇಳ್ತಾನೆ, ಆ ವಾಕ್ಯವು ನಿಮ್ಮ ಆತ್ಮಗಳನ್ನ ಸಂರಕ್ಷಿಸ್ತದೆ. ನಮ್ಮ ಆತ್ಮಗಳನ್ನ ಸಂರಕ್ಷಿಸುವಂತದ್ದು ನಾವು ಹಾಕೊಳ್ಳುವಂತ ಬಟ್ಟೆ, ನಾವು ತೆಗೆದುಕೊಳ್ಳುವಂತ ಊಟ, ನಾವು ದುಡಿಯುವಂತ ಕೆಲಸ ನಮ್ಮನ್ನ ಸಂರಕ್ಷಣೆ ಮಾಡೋದಿಲ್ಲ. ಆ ವಾಕ್ಯ ನಮ್ಮನ್ನ ಸಂರಕ್ಷಣೆ ಮಾಡೋದ್ರಿಂದ, ನಮ್ಮ ಆತ್ಮಗಳನ್ನ ಸಂರಕ್ಷಿಸುವುದರಿಂದ, ಆ ವಾಕ್ಯ ನನಗೆ ನಿತ್ಯ ಜೀವವನ್ನ ಉಂಟು ಮಾಡೋದ್ರಿಂದ, ಆ ವಾಕ್ಯವನ್ನ ತಿಳ್ಕೊಳ್ಬೇಕಾದಂತ ಕರ್ತವ್ಯ ನನ್ನ ಹೊಣೆ, ನನಗ್ ಬಿದ್ದಂತ. ನಾನ್ ರಕ್ಷಣೆ ಹೊಂದಬೇಕು ಅಂತಂದ್ರೆ ಶಿಷ್ಯ ರೀತಿಯಲ್ಲಿ ಯಾಕೆ ಅದರ ಅರ್ಥ ವಿವರಣೆನ ಅವ್ರಿಗೆ ಹೇಳಿಲ್ಲ, ನಮಗೆ ಹೇಳು ಎಂಬುದಾಗಿ ಹೇಳ್ತಾರಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಕಿವಿ ಇರ್ಬೇಕು. ಶಿಷ್ಯರಿಗೆ ಆತ್ಮಿಕವಾದಂತ ಕಿವಿ ಇತ್ತು. ಅದಕ್ಕೆ ಸ್ವಾಮಿ ಏನ್ ಮಾಡ್ತಾ ಅವ್ರಿಗೆ ಹೇಳ್ತಾ ಹೋಗ್ತಾರೆ. ಮತ್ತೆ ಈ ಬೀಜ ಎಂಬುವಂಥದ್ದು ದೇವರ ವಾಕ್ಯವೇ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಈ ದೇವರ ವಾಕ್ಯವನ್ನ ನಾವು ಯಾವಾಗ ಸರಿಯಾಗಿ ಅರ್ಥ ಮಾಡ್ಕೊಳ್ತೀವೋ ಅಂತ ಸಮಯದಲ್ಲಿ ಅದರ ಅರ್ಥ ವಿವರಣೆ ನಮ್ಗೆ ಏನಾಗುತ್ತೆ, ಹೃದಯದಲ್ಲಿ ಕೂತ್ಕೊಳ್ಳುವಂತ ಸಮಯದಲ್ಲಿ ಅದೇನಾಗುತ್ತೆ, ಆಳವಾಗಿ ಬೇರೂರ್ತಾ ಹೋಗುತ್ತೆ. ಆಳವಾಗಿ ಎಷ್ಟು ನಾವು ಬೇರೂರ್ತಾ ಹೋಗ್ತೀವೋ ಅಷ್ಟು ಏನಾಗ್ತೀವಿ, ನಾವು ಫಲವನ್ನ ಕೊಡುವಂತವರಾಗಿ. ನಾವು ಕೇಳುವವರು ಮಾತ್ರ ಆಗಿರ್ಬಾರ್ದು, ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆಯೂ ಕೂಡ ನಮ್ಮಲ್ಲಿ ಏನ್ ಮಾಡ್ಬೇಕು, ಇರ್ಬೇಕು. ನಾನು ಕೇಳ್ತಾ ಇದ್ದೀನಿ, ವಾಕ್ಯಗಳನ್ನ ಕೇಳ್ತಾ ಇದ್ದೀನಿ, ಅದರಂತೆ ನಾನು ನಡೀಲಿಲ್ಲ ಅಂತಂದ್ರೆ ನನ್ನ ಜೀವಿತ ಕ್ರೈಸ್ತಿಯ ಜೀವಿತಕ್ಕೆ ಅಲ್ವೇ ಅಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಕಿವಿ ಉಳ್ಳವನು ಕೇಳಲಿ, ಸಭೆಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ ಎಂಬುವಂತ ವಿಚಾರವನ್ನ ಸ್ವಾಮಿ ಏನ್ ಮಾಡ್ತಾನೆ, ಇದರ ವಿಚಾರದಲ್ಲಿ ಏನ್ ಮಾಡ್ತಾ ಇರ್ತಾನೆ, ನಮ್ಗೆ ತಿಳಿಸುವಂತವನಾಗಿದ್ದಾನೆ. ಇಲ್ಲಿ ಎಷ್ಟು ಚೆನ್ನಾಗಿ ಅರ್ಥ ವಿವರಣೆಯನ್ನ ಸ್ವಾಮಿ ಕೊಟ್ಟಿದ್ದಾನೆ ಅಂತಂದ್ರೆ ನೋಡ್ರಿ, ಮೊದಲನೇದಾಗಿ ಬಿತ್ತುವಂತ ಸಮಯದಲ್ಲಿ ಆತನು ಬಿತ್ತಲಿಕ್ಕೆ ಹೋಗ್ತಾನೆ. ದಾರಿಯ ಮಗ್ಲಲ್ಲಿ ಏನಾಗುತ್ತವೆ, ಕೆಲವಾರು ಬೀಜ ಬಿದ್ದು ಹೋಗ್ತವೆ. ದಾರಿಯ ಮಗ್ಲಲ್ಲಿ ಬಿದ್ದಾಗ ಬೀಜಗಳು ಅದೆಷ್ಟೇ ಆಗಿದ್ರು ಬೆಳೆಯಲ್ಲ. ಯಾಕೆಂದ್ರೆ ಕಾಳು ತುಳಿತಕ್ಕೆ ಒಳಗಾಗ್ತವೆ, ಅಥವಾ ಹಕ್ಕಿಗಳು ಬಂದು ಏನ್ ಮಾಡ್ತವೆ, ಆ ಬೀಜಗಳನ್ನ ಹೊಕ್ಕಿ ಹೋಗ್ತವೆ. ಅಂದ್ರೆ ಸೈತಾನನು ಆ ನೆಲ ದಾರಿಯಲ್ಲಿ ತಿರುಗಾಡಿದ ನಿಮಿತ್ತವಾಗಿ ಆ ಒಂದು ನೆಲವನ್ನ ಉಳ್ದೆ, ಅದಕ್ಕೆ ನೀರ್ ಹಾಯಿಸ್ದೆ, ಕುಂಟೆ ಹೊಡಿದೆ, ನಿಮಿತ್ತವಾಗಿ ಅದೇನಾಗಿಲ್ಲ, ಆ ಒಂದು ನೆಲ ಹಸನಾಗಿಲ್ದ ನಿಮಿತ್ತವಾಗಿ ಆ ಒಂದು ಬೀಜ ಏನಾಗಿದೆ, ಗಟ್ಟಿಯಾದಂತ ನೆಲದಲ್ಲಿ ಬಿದ್ದು ನಿಮಿತ್ತವಾಗಿ ಬಿಡೋಷ್ಟು ಶಕ್ತಿ ಅದೇ ಬೆಳಕಿ ಬಂದು ಏನ್ ಮಾಡ್ತಾನೆ ಅಂದ್ರೆ ಹಕ್ಕಿಗಳು ಬಂದು ತೆಗೆದು ಬಿಡ್ತವೆ ಅಂತಂದ್ರೆ ಸೈತಾನ್ ಬಂದು ಅದು ಫಲ ಕುಡ್ದಿದ ರೀತಿಯಲ್ಲಿ ಏನ್ ಮಾಡ್ತದೆ, ಬೆಳೆದು ಬಿಡ್ತದೆ. ಎರಡನೇದಾಗಿ ಬಂಡೆಯ ಮೇಲೆ ಬಿದ್ದಂತ ಬೀಜ, ಬಂಡೆಯ ಮೇಲೆ ಎಷ್ಟು ಮಣ್ಣಿರುತ್ತೆ ನಮ್ಗೆಲ್ಲ ಸಾಮಾನ್ಯವಾಗಿ ಸರ್ವಸಾಮಾನ್ಯವಾಗಿ ಗೊತ್ತಾಗಿರುವಂತ ವಿಚಾರ, ನಮ್ಗೆಲ್ಲ ಬಹಳಷ್ಟು ತಿಳಿದಿರುವಂತ ವಿಚಾರ. ಬಂಡೆಯ ಮೇಲೆ ಎಷ್ಟು ಇರ್ತದೆ ಮಣ್ಣು, ಅಷ್ಟಬ್ಬಬ್ಬ ಅಂತಂದ್ರೆ ಒಂದು ಅರ್ಧ ಇಂಚು ಮಣ್ಣಿರ್ತದೆ. ಆ ಅರ್ಧ ಇಂಚು ಮಣ್ಣಲ್ಲಿ ಎಷ್ಟು ಹೋಗಬಹುದೋ ಅಷ್ಟು ಏನಾಗುತ್ತೆ, ಆ ಮಣ್ಣು, ಆ ಹೃದಯವೆಂಬಂತ ಬಂಡೆ ಸ್ವಲ್ಪ ಮಾತ್ರ ಏನಾಗಿರ್ತದೆ, ಮಣ್ಣಿನ ಅಂಶವನ್ನ ಹೊಂದಿರ್ತದೆ. ಇನ್ನೆಲ್ಲವೂ ಕೂಡ ಏನಾಗಿರುತ್ತೆ, ಗಟ್ಟಿಯಾಗಿ ಇರೋದ್ರಿಂದ ಆ ಒಂದು ನೆಲ ಅಂದ್ರೆ ಆ ಬಂಡೆ ಕೆಳಗಡೆಗೆ ಬೇರ್ ಬಿಟ್ಕೊಡ್ಲಿಕ್ಕೆ ಆಗದಷ್ಟು ಕಠಿಣವಾದಂತ ಕಲ್ಲಾಗಿರೋದ್ರಿಂದ ಅದೇನಾಗುತ್ತೆ, ಬೆಳೀತದೆ. ಬೆಳೆದೇನಾಗುತ್ತೆ,
ಸರಿಯಾದಂತ ಸೂರ್ಯನ ಕಿರಣ ಹೆಚ್ಚಿದಾಗ ಅಂತಂದ್ರೆ ಸೂರ್ಯನ ಕಿರಣ ಯಾವಾಗ ಬಿಸಿಲು ಹೇರುತ್ತೋ ಅಂತ ಸಮಯದಲ್ಲಿ ಏನಾಗುತ್ತೆ, ಅದು ಕೆಳಗಡೆಗೆ ಬೇರೆ ಇಲ್ಲದ ನಿಮಿತ್ತವಾಗಿ ಅಲ್ಲಿರುವಂತ ನೀರ್ನ ಅದೇ ಹಿಡ್ಕೊಂಡ್ಬಿಟ್ಟಿರುತ್ತೆ. ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸಂಪೂರ್ಣವಾಗಿ ಅದು ಹಿಡ್ಕೊಂಡ್ಬಿಟ್ಟು ಕೆಳಗಡೆಗೂ ಹೋಗ್ಲಾರ್ದೆ ಸೂರ್ಯನ ಕಿರಣ ತಾಪಕ್ಕೆ ಅದೇನಾಗುತ್ತೆ, ಮುಳುಗಿ ಹೋಗುತ್ತೆ. ಇದನ್ನೆಲ್ಲ ನಾವು ಸರ್ವಸಾಮಾನ್ಯ ಪ್ರತಿನಿತ್ಯದ ಜೀವಿತದಲ್ಲಿ ನೀವು ನೋಡ್ತಾ ಇದ್ದೀರೋ ಇಲ್ವೋ, ನಾನು ಪ್ರತಿಯೊಂದನ್ನು ಕೂಡ ಇದು ಹೀಗೆ, ಇದು ಹೀಗೆ, ಇದನ್ನ ದೇವ್ರ ವಾಕ್ಯ ಹೀಗೆ ಹೇಳುತ್ತೆ. ಈ ಬಂಡೆ ಮೇಲೆ ಸತ್ತೋಗಿರೋದಕ್ಕೆ ಕಾರಣ ಇದಕ್ಕೆ ಸರಿಯಾದಂತ ರೀತಿಯಲ್ಲಿ ಆಳವಾದಂತ ಬೇರೂರ್ಲಿಕ್ಕೆ ಸರಿಯಾದಂತ ಮಣ್ಣು ಸಿಕ್ಕಿಲ್ಲ, ಅದಕ್ಕೆ ಇದು ಸತ್ತೋಗಿದೆ ಎಂಬುದಾಗಿ ನಾನು ತಿಳ್ಕೊಳ್ತೀನಿ. ಮೂರನೇದಾಗಿ ಮುಳ್ಳು ಗಿಡಗಳಲ್ಲಿ ಬೀಳುತ್ತಂತ ಬೀಜ. ಅದ್ರ ಪರಿಸ್ಥಿತಿ ಏನಾಗಿದೆ, ಅದು ಕೂಡ ನೆಲದ ಮೇಲೆ ಬಿದ್ದಿದೆ, ಅದಕ್ಕೂ ಕೂಡ ಏನಾಗಿದೆ, ಉತ್ತಮವಾದಂತ ನೆಲ ಇದೆ, ಆದ್ರೆ ಬಿದ್ದಿರುವಂತ ಸ್ಥಳ ಸರಿ ಇಲ್ಲ. ಬಿದ್ದಿರುವಂತ ಸ್ಥಳ ಸರಿ ಇಲ್ಲದೆ ನಿಮಿತ್ತವಾಗಿ ಏನಾಗ್ತಾ ಇದೆ, ಆ ಒಂದು ಬೀಜದ ನಿಮಿತ್ತವಾಗ್ಲಿ, ಕಷ್ಟ ಆಗ್ಲಿ, ಸಂಕಟ ಆಗ್ಲಿ ಬಂದಾಗ ಅದೇನಾಗುತ್ತೆ, ತನ್ನ ಒಂದು ಸತ್ವವನ್ನ ಕಳೆದುಕೊಂಡು ತಾನೇ ಕುಬ್ಜವಾಗಿ ಹೋಗುದು, ತಾನೇನಾಗುತ್ತೆ, ಕ್ಷೀಣಿಕವಾಗಿ ಹೋಗುದು. ಬೀಜ ಬಿದ್ದ ಮೇಲೆ ಅದು ಬೆಳಿಬೇಕಾಗಿತ್ತು, ಆದ್ರೆ ಬೆಳೀತಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಅದು ತನ್ನ ಸುತ್ತಮುತ್ತವೂ ನೋಡ್ಕೊಳ್ಳುತ್ತೆ. ನನ್ನ ಜೊತೆಯವರು ಅಥವಾ ನನ್ನ ಒಂದು ಅಕ್ಕಪಕ್ಕದ ಗಿಡಗಳು ಅಥವಾ ನನ್ನ ಜೀವಿತದಲ್ಲಿ ಇರುವಂತ ಆತ್ಮಿಕವಾಗಿ, ದೈಹಿಕವಾಗಿ, ನೈಸರ್ಗಿಕವಾಗಿ ನೋಡ್ಕೊಂಡಾಗ ನನಗಿಂತ ಇವರೆಲ್ಲ ಉತ್ತಮವಾಗಿದ್ದಾರೆ ಎಂಬುದಾಗಿ ತನ್ನ ದೇವರ ಎಂಬ ವಾಕ್ಯದ ಸತ್ವವನ್ನು ಅದೇನ್ ಮಾಡುತ್ತೆ, ತನ್ನಲ್ಲಿ ಏನಾಗುತ್ತೆ ಅಡಗಿಸ್ಕೊಂಡು ಬೇರೆ ಗಿಡಗಳಿಗೆ ಏನಾಗುತ್ತೆ, ಬಳ್ಳಿಗಳಿಗೆ, ಕಾಡು ಬಳ್ಳಿಗಳಿಗೆ, ಮುಳ್ಳುಗಳಿಗೆ ಏನಾಗುತ್ತೆ, ತನ್ನನ್ನ ತಾನು ತನ್ನನ್ನ ಕೀಳು ಮಾಡ್ಕೊಂಡು ನಿಮಿತ್ತವಾಗಿ ಅದೆಲ್ಲ ಬಂದು ಏನಾಗುತ್ತೆ, ಹಬ್ಬಿಕೊಂಡಂತ ಸಮಯದಲ್ಲಿ ಅದು ಇರ್ತದೆ. ಮುಳ್ಳು ಗಿಡದೊಳಗಡೆ ಇರುವಂತ ಬೀಜ ಇರ್ತದೆ, ಆದ್ರೆ ಅದನ್ನ ಬೇರೆ ರೀತಿಯಾಗಿ ಅವಕಾಶ ಮಾಡ್ಕೊಡ್ಲಿಕ್ಕೆ, ಬೆಳಿಲಿಕ್ಕೆ ಅವಕಾಶ ಮಾಡಿದ ರೀತಿಯಲ್ಲಿ ಈ ತರ ಎಲ್ಲಾ ಗಿಡಗಳು ಏನಾಗುತ್ತೆ, ಅದನ್ನ ಅದುವೆ ಮುಚ್ಚಿಬಿಡ್ತದೆ. ಇದು ಪ್ರಾಪಂಚಿಕವಾಗಿ ಈ ಲೋಕದಲ್ಲಿ ಜನಗಳು ದೇವರ ವಾಕ್ಯವನ್ನ ಅವ್ರು ನಡೆಸ್ಕೊಳ್ಳುವಂತ ರೀತಿ ಹಾಗಾಗಿರೋದ್ರಿಂದ ಅವ್ರ ಜೀವಿತ ಏನಾಗಿದೆ, ಕಷ್ಟ ಸಂಕಟಗಳ ಮಧ್ಯದಲ್ಲಿ ಬಹಳಷ್ಟು ಕುಗ್ಗಿ ಹೋಗಿ, ಬಹಳಷ್ಟು ಈ ಲೋಕದಲ್ಲಿ ಬೆಳಕಿನ ಕಿರಣವನ್ನೇ ನೋಡದೆ ಅವ್ರೇನಾಗ್ತಾ ಇದಾರೆ, ತಮ್ಮನ್ನ ತಾವು ಸ್ವತಃ ದೇವರ ವಾಕ್ಯದಿಂದ ದೂರ ಇಟ್ಟು ಬಹಳಷ್ಟು ದೂರವಾಗಿ ಅವ್ರೇನ್ ಮಾಡ್ತಾರೆ, ಎಲ್ಲಾ ರೀತಿಯಾದಂತ ಪ್ರಪಂಚದ ಶೋಧನೆಗಳನ್ನ ತಾವೇ ಹೇಳ್ಕೊಂಡು ಅವ್ರೇನ್ ಮಾಡ್ತಾ ಇದ್ದಾರೆ, ಕೊನೆಯದಾಗಿ ಅಂತ್ಯವನ್ನ ಕಾಣುವಂತದನ್ನ ನಾವು ಕೊನೆಯದಾಗಿ ಒಳ್ಳೆಯ ಬೀಜ. ಒಳ್ಳೆಯ ಬೀಜವನ್ನ ಬಿತ್ತಂತ ನೆಲ, ಒಳ್ಳೆಯ ನೆಲ ಅಂತ ಹೇಳುವಾಗ ಪ್ರತಿನಿತ್ಯವೂ ಕೂಡ ದೇವರ ವಾಕ್ಯವನ್ನ ಕೇಳ್ತಾ, ಮನುಷ್ಯ ಕುಮಾರ ಅಂತ ಯೇಸು ಕ್ರಿಸ್ತನು ಬಿತ್ತುವಂತವನು ಮನುಷ್ಯ ಕುಮಾರನೇ ಬಿತ್ತಾ ಇದ್ದಾನೆ. ಆತನು ಪರಲೋಕದ ರಾಜ್ಯದ ಈ ಸ್ವಾರ್ಥೆಯನ್ನ ಬಿತ್ತುವಂತ ಸಮಯದಲ್ಲಿ ಅದನ್ನ ಗಮನ ಕೊಟ್ಟು ಕೇಳುವಾಗ ನಮ್ಮ ಹೃದಯ ಏನಾಗುತ್ತೆ, ಆ ಬಂಡೆಯ ಒಂದು ಅವಸ್ಥೆಯಲ್ಲೂ ಇರಲ್ಲ, ದಾರಿಯ ಮಗ್ಗಲಲ್ಲಿರುವಂತ ಅವಸ್ಥೆಯಲ್ಲೂ ಇರಲ್ಲ, ಮುಳ್ಳು ಗಿಡಗಳಲ್ಲಿ ಬಿದ್ದಂತ ನೆಲದ ಅವಸ್ಥೆಯಲ್ಲೂ ಇರಲ್ಲ. ಪ್ರತಿನಿತ್ಯವೂ ಅದೇನಾಗುತ್ತೆ, ಅದನ್ನ ಸಂಪೂರ್ಣವಾಗಿ ಏನಾಗುತ್ತೆ, ದೇವರ ವಾಕ್ಯ ಬೀಳುತ್ತಾ ಏನಾಗುತ್ತೆ, ಗಟ್ಟಿಯಾದಂತ ಆ ಒಂದು ಭೂಮಿ ಮೃದುವಾದಂತ ಆಕಾರವನ್ನ ಪಡ್ಕೊಳ್ಳುತ್ತೆ. ಯಾವಾಗ ದೇವರ ವಾಕ್ಯವನ್ನ ಬಿತ್ತಾ ಇರ್ತೀವೋ ಬಿತ್ತಾ ಇರ್ತಾನ ಸ್ವಾಮಿ, ಅವಾಗ ಏನಾಗುತ್ತೆ, ಅವನ ಜೀವಿತದಲ್ಲಿ ಒಳ್ಳೆಯ ನೆಲವಾಗಿರುವಂತ ಆ ಜೀವಿತದಲ್ಲಿ ಪ್ರತಿಯೊಂದು ಕೂಡ ಕೆಟ್ಟತನ, ಅಯೋಗ್ಯತನ, ಯಾವಾಗ ದೇವರ ವಾಕ್ಯವನ್ನ ತಾನು ಕೇಳ್ತಾ ಹೋಗ್ತಾನೋ ಆವಾಗ ನಮ್ಮ ಅಯೋಗ್ಯತನ, ನಮ್ಮ ಕೆಟ್ಟತನ, ನಮ್ಮ ದುಷ್ಟತನ ಎಲ್ಲವೂ ಕೂಡ ನಮಗೆ ಬರುವಾಗ ಕ್ರಿಸ್ತನ ಒಂದು ಸ್ವಭಾವ ನನಗೆ ಎದ್ದು ತೋರಿಸುವಾಗ ನನಗೆ ನಾಚಿಕೆ ಆಗುತ್ತೆ, ನನಗೆ ಅವಮಾನ ಆಗುತ್ತೆ. ಕ್ರಿಸ್ತನ ಈ ರೀತಿಯಾಗಿದ್ದಾನೆ ಎಂಬುದಾಗಿ ಹೇಳ್ತಾ ನನ್ನ ಹೃದಯವನ್ನ, ನಿಮ್ಮ ಹೃದಯಗಳನ್ನ ದೇವ್ರ ಕಡೆ ತಿರುಗಿಸ್ತಾ ಹೋಗ್ತಾ ಇರುವಾಗ ಆ ಭೂಮಿ ಏನಾಗುತ್ತೆ, ದಿನದಿಂದ ದಿನಕ್ಕೆ ಏಸು ಕ್ರಿಸ್ತನಾದ ಒಕ್ಕಲಿಗನಿಗೆ ಒಳ್ಳೆಯ ಬೀಜವನ್ನ ಕೊಡುವಂತ ನೆಲವಾಗಿ ಏನಾಗುತ್ತೆ, ಮಾರ್ಪಡುವಂತದನ್ನ ನಾವು ನೋಡುವಂತವರಾಗಿದ್ದೇವೆ. ಆದ್ರಿಂದ ಇನ್ನು ಕೆಲವರು ವಾಕ್ಯವನ್ನ ಕೇಳ್ತಾರೆ, ಇದನ್ನ ನಾವು ನೋಡ್ಕೊಂಡಿರ್ತೀವಿ. ಯಾವ್ಯಾವುದು ಈ ರೀತಿಯಾಗಿ ನಮ್ಮನ್ನ ಕೆಡಿಸುವಂತದ್ದು ಯಾವ್ಯಾವುದು ಎಂಬುದಾಗಿ ನೋಡುವಾಗ ಐಶ್ವರ್ಯದಿಂದ ನಾವು ಕೆಟ್ಟು ಹೋಗ್ತೀವಿ, ಪ್ರಪಂಚದ ಚಿಂತೆಗಳಿಂದ ನಾವು ಕೆಟ್ಟು ಹೋಗ್ತೀವಿ, ಪ್ರಪಂಚದ ಒಡಗುಗಳಿಂದ ನಾವೇನಾಗ್ತೀವಿ, ಕೆಟ್ಟು ಹೋಗ್ತಾ ಇದೀವಿ. ಆದರೆ ನಾವು ಕ್ರಿಸ್ತನಿಗೆ, ದೇವರು ನಮ್ಗೆ ಎಷ್ಟು ಒಳ್ಳೆಯ ಬೀಜವನ್ನ ಬಿತ್ತಾ ಇದ್ದಾನೆ.
ಆತನು ನೋಡ್ರಿ, ಈ ಲೋಕದಲ್ಲಿರುವಂತ ನಾವು ನಮ್ಮ ಸೊತ್ತಲ್ಲ. ಇದನ್ನ ಚೆನ್ನಾಗಿ ತಿಳ್ಕೊಬೇಕು. ಭೂಮಿಯು ಕೂಡ ದೇವರ ವಾಕ್ಯವೆಂಬ ಬೀಜವನ್ನ ಆತನ ಬಿತ್ತುವಂತ ಸಮಯದಲ್ಲಿ ಆತನಿಗೆ ಒಳ್ಳೆಯ ನೆಲವಾಗ್ಬೇಕಾದ್ದು ನಮ್ಮ ಕರ್ತವ್ಯ ತಾನೆ. ಫಲ ಕೊಡ್ಬೇಕಾದ್ದು ತಾನೆ. ನಾನ್ ಫಲ ಕೊಡ್ಬೇಕು ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ನನ್ನ ಪ್ರತಿಯೊಬ್ರು ಕೂಡ ಇಲ್ಲಿ ಕೂಡಿ ಬಂದಿರುವಂತ ಪ್ರತಿಯೊಬ್ರು ಕೂಡ ಬೀಜದ ವಿಚಾರವನ್ನಲ್ಲ, ಬೀಜವನ್ನು ಬಿತ್ತುವನು ಒಳ್ಳೆ ಬೀಜವನ್ನ ಬಿತ್ತಾನೆ. ಆ ಬೀಜವನ್ನ ಬಿತ್ತುವಂತ ಯೇಸು ಕ್ರಿಸ್ತನು ದೇವಕುಮಾರನಾಗಿದ್ದಾನೆ. ಆದ್ರೆ ನಾವು ಯಾವ ರೀತಿಯಾದಂತ 4 ರೀತಿಯಾದಂತ ಮಣ್ಣಲ್ಲಿ ಯಾವ ರೀತಿಯಾದಂತ ಮಣ್ಣಿನ ನೆಲವಾಗಿದ್ದೇವೆ. ನಾನು ದೇವ್ರಿಗೆ ದಾರಿಯ ಮಗ್ಗಲಲ್ಲಿ ಬೀಜವಾಗಿದ್ದೀವ. ದಾರಿಯ ಮಗ್ಗಲಲ್ಲಿ ಬೀಜ ದೇವ್ರಿಗೆ ಏನಾಯ್ತು? ಉಪಯೋಗ ಆಯ್ತಾ? ಬಂಡೆಯ ಮೇಲೆ ಬಿದ್ದಂತ ಒಂದು ಬೀಜ ಮನುಷ್ಯರಿಗೂ ಉಪಯೋಗ ಆಯ್ತಾ ಅಥವಾ ದೇವ್ರಿಗೂ ಉಪಯೋಗ ಆಯ್ತು? ಇಬ್ಬರಿಗೂ ಉಪಯೋಗ ಆಗಿದೆ. ಮುಳ್ಳು ಗಿಡಗಳಲ್ಲಿ ಬಿದ್ದಂತ ಒಂದು ಬೀಜ ಅದರಿಂದ ಯಾರಿಗೂ ಒಳ್ಳೇದಾಯ್ತು? ಯಾರಿಗೂ ಕೂಡ ಒಳ್ಳೇದಲ್ಲ. ಆದ್ರೆ ಒಳ್ಳೆಯ ನೆಲದಿಂದ ಬಿದ್ದಂತ ಬೀಜ ಎಲ್ಲರಿಗೂ ಕೂಡ ಏನಾಗುತ್ತೆ? ಒಳ್ಳೇದಾಗುತ್ತೆ. ಕ್ರಿಸ್ತನಿಗೆ ಒಳ್ಳೆ ಫಲವನ್ನ ಕೊಡುತ್ತೆ. ಭೂಲೋಕದಲ್ಲಿರುವಂತ ಈ ಲೋಕದಲ್ಲಿ ಒಳ್ಳೆ ಫಲಭರಿತವಾದಂತ ಜೀವಿತವನ್ನ ಜೀವಿಸ್ತವೆ. ಒಳ್ಳೆ ಭೂಮಿಯಾಗಿದೆ. ಭೂಮಿ ಯೇಸು ಸ್ವಾಮಿದು ಒಳ್ಳೆ ಭೂಮಿಯಾಗಿದೆ. ಆ ಭೂಮಿಯಲ್ಲಿ ಫಲ ಹೆಚ್ಚಾದಷ್ಟು ರೈತನಿಗೆ ಬಹಳಷ್ಟು ಖುಷಿಯಾಗುತ್ತೆ. ರೈತನಿಗೆ ಏನಾಗುತ್ತೆ? ಬಹಳಷ್ಟು ಖುಷಿಯಾಗುತ್ತೆ. ಅಂತ ಜೀವಿತವನ್ನ ಜೀವಿಸಿ ಎಂಬುದಾಗಿ ಸ್ವಾಮಿ ನಮ್ಗೆ ಹೇಳ್ತಾನೆ, ಕಿವಿಯುಳ್ಳವನು ಕೇಳಲಿ, ಕಿವಿಯುಳ್ಳವನು ಕೇಳಲಿ. ಇಲ್ಲೆಲ್ಲ ಸೇರ್ ಬಂದಿದ್ದೀವಿ. ನಮ್ಗೆಲ್ಲ ಕಿವಿ ಇದೆ. ಯಾವ ರೀತಿಯಾದಂತ ಕಿವಿ ಇದೆ? ಆತ್ಮಿಕವಾದಂತ ಕಿವಿ ಇದೆಯಾ? ಅಥವಾ ಲೌಕಿಕವಾದಂತ ಜೀವಿತವನ್ನ ಜೀವಿಸ್ತಾ ನಮ್ಮನ್ನ ಕ್ರಿಸ್ತನಿಂದ ಬಹುದೂರ ಎಳ್ಕೊಂಡು ಹೋಗುವಂತ ಕಿವಿ ನಮ್ಗಿದೆಯೋ? ಹಾಗಾದ್ರೆ ಬಹುದೂರ ಎಳ್ಕೊಂಡು ಹೋಗುವಂತ ದೇವರಿಂದ ನಮ್ಮನ್ನ ದೂರ ಎಳ್ಕೊಂಡು ಹೋಗುವಂತ ಕಿವಿ ನಮ್ಗಿದೆ ಅಂತಂದ್ರೆ ನಾವು ಯಾವ ರೀತಿಯಾದಂತ ನೆಲವಾಗಿರ್ತೀವಿ? ಇಡೀ ಭೂಲೋಕವೇ ಆತ್ಮನಾಗಿದೆ. ಮುಳ್ಳು ಬಿದ್ದ ಗಿಡವೂ ದೇವ್ರದೆ, ಬಂಡೆ ಮೇಲೆ ಬಿದ್ದದ್ದು ದೇವ್ರದೆ, ಮಗ್ಲಲ್ಲಿ ಬಿದ್ದದ್ದು, ದಾರಿಯ ಮಗ್ಲಲ್ಲಿ ಬಿದ್ದದ್ದು ದೇವ್ರದೆ, ಒಳ್ಳೆಯ ನೆಲದಲ್ಲಿ ಬಿದ್ದಿದ್ದು ದೇವ್ರದೆ. ಆದ್ರೆ ಫಲ ಕೊಡುವಂತ ಸಮಯದಲ್ಲಿ ಯಾವುದು ಹೆಚ್ಚಾಗಿ ಫಲ ಕೊಡುತ್ತೆ? ನೀವು ಯಾವುದನ್ನ ಆರಿಸ್ಕೊಳ್ಬೇಕು? ನಾನು ದೇವರಿಗೆ ಒಳ್ಳೆ ನೆಲವಾಗಿರ್ಬೇಕು. ಆತನ ನನ್ನನ್ನ ಶುದ್ಧಿ ಮಾಡ್ಲಿಕ್ಕೆ ಕರೀತಾ ಇದ್ದಾನೆ. ನಮ್ಮ ಹೃದಯವೆಂಬ ಕಠಿಣವಾದಂತ ಹೃದಯಗಳನ್ನ ಕರಗಿಸಿ ಮೃದುವಾಗಿ ಮಾಡಿ ಅದರಲ್ಲಿ ನಾನು ಪ್ರತಿಫಲವನ್ನ ಪಡಿತೀನಿ ಎಂಬುದಾಗಿ ಸ್ವಾಮಿ ಹೇಳುವಾಗ ಅದಕ್ಕೆ ನಾವು ನಮ್ಮ ಹೃದಯವನ್ನು ಒಪ್ಪಿಸ್ಕೊಳ್ತಾ ಇದೀವ? ಅಥವಾ ನಾವು ಇನ್ನು 3 ತರದ ನೆಲವಾಗಿ ನಾವು ಜೀವಿಸ್ತಾ ಇದ್ದೀವಿ? ಇಂಥ ಒಳ್ಳೆಯ ನೆಲವಾಗಿ ನಾವು ಜೀವಿಸ್ತಿಲ್ಲ ಅಂತಂದ್ರೆ 3 ರೀತಿಯಾದಂತ ಒಂದು ನೆಲವಾಗಿ ನಾವು ಜೀವಿಸ್ತಾರೆ ನಿಜವಾಗೂ ನಾವು ಪರಲೋಕ ರಾಜ್ಯಕ್ಕೆ ಸೇರ್ತೀವ. ಅದರಿಂದ ಸ್ವಾಮಿ ಪ್ರತಿಫಲವನ್ನ ಪಡಿಲಿಕ್ಕಾಗತ್ತ? ಆತನೇ ಬೀಜವನ್ನ ಬಿತ್ತಿದಾಗು ಆತನಿಗೆ ನಮ್ಮ ಹೃದಯಗಳನ್ನ ಒಪ್ಪಿಸ್ಕೊಡ್ಲಿಲ್ಲ ಅಂತ ಆತನು ನಮ್ಮಿಂದ ಪ್ರತಿಫಲವನ್ನ ಪಡಿಲಿಕ್ಕಾಗತ್ತಾ? ಇಲ್ಲ. ದೇವರು ನಮ್ಮ ಸೃಷ್ಟಿಕರ್ತನೆ. ನಾವು ಹೃದಯಗಳನ್ನ ಒಪ್ಪಿಸ್ಕೊಡ್ಲಿಲ್ಲ ಅಂತಂದ್ರೆ ಆತನು ಶುದ್ಧೀಕರಿಸ್ಲಿಕ್ಕಾಗಲ್ಲ. ನಾವು ನಮ್ಮ ಹೃದಯಗಳನ್ನ ಒಪ್ಪಿಸ್ಕೊಡ್ಬೇಕು. ನಮ್ಮ ಹೃದಯಗಳನ್ನ ಒಪ್ಪಿಸ್ಕೊಟ್ಟಾಗ ಮಾತ್ರ ಆತನ ಏನ್ ಮಾಡ್ತಾನೆ? ಅಲ್ಲಿರುವಂತ ನೋಡ್ರಿ, ಒಳ್ಳೆಯ ನೆಲದಲ್ಲಿ ಒಂದು ಅರ್ಥ ಮಾಡ್ಕೊಳ್ರಿ. ಒಳ್ಳೆಯ ನೆಲದಲ್ಲಿ ಬೀಜ ಬಿದ್ದಾಕ್ಷಣ ಫಲ ಕೊಟ್ಟ ತಕ್ಷಣಕ್ಕೆ ಆ ಬೆಳೆ ಆ ಒಂದು ನೆಲದಲ್ಲಿ ಕಳೆಗಳು ಬೆಳೆಯೋದಿಲ್ಲ ಅಂತಲ್ಲ, ಕಳೆಗಳು ಬೆಳೀತವೆ. ಆದ್ರೆ ಅದನ್ನ ಶುದ್ಧ ಮಾಡಿರುವಂತವನು ಯೇಸು ಕ್ರಿಸ್ತನಾಗಿರೋದ್ರಿಂದ ಅದನ್ನ ಯಾವ ರೀತಿಯಾಗಿ ತೆಗೆದುಹಾಕಿ ಅದರಿಂದ ಫಲವನ್ನ ಪಡಿಬೇಕು ಅನ್ನೋದು ಆತನಿಗೆ ಗೊತ್ತು. ನಮ್ಮ ಜೀವಿತದಲ್ಲೂ ಕೂಡ ನಾವು ಒಳ್ಳೆ ನೆಲವಾಗಿದ್ದೀವಿ ಅಂದಾಕ್ಷಣಕ್ಕೆ ನಮ್ಮ ಕಷ್ಟ, ಸಂಕಟ, ದುಃಖ, ನೋವು ಬರಲ್ಲ ಅಂತಲ್ಲ. ಸ್ವಾಮಿ ಕೈಗೆ ನಮ್ಮ ಜೀವಿತನ ಒಪ್ಪಿಸ್ಕೊಳ್ಬೇಕು. ನಾವು ಒಳ್ಳೆ ನೆಲವಾಗಿ ಆಗ್ಬೇಕಾದ್ರೆ ನಾವು ಒಳ್ಳೆ ನೆಲವು ಆಗಿದ್ದೀವಿ ಅಂತ ನಾನು ನಿಜವಾಗ್ಲೂ ತೋರಿಸ್ಕೊಳ್ಬೇಕಾದ್ರೆ ನಾನು ಕ್ರಿಸ್ತನ್ಗೆ ಒಳ್ಳೆಯವಳಾಗಿರ್ಬೇಕು. ಆಗ ಯಾವಾಗ ಕ್ರಿಸ್ತನಲ್ಲಿ ನಂಬಿಗಸ್ತರಾಗಿ ಜೀವಿಸ್ಲಿಕ್ಕೆ ನಾವು ಮನಸ್ಸು ಮಾಡ್ತೀವಾಗ ಕಷ್ಟ ಸಂಕಟಗಳು ಇರ್ತವೆ. ಒಳ್ಳೆ ನೆಲ ಅಂದಾಕ್ಷಣಕ್ಕೆ ಕಷ್ಟ ಸಂಕಟಗಳು ಬರಲ್ಲ ಅಂತಲ್ಲ, ಅದರಲ್ಲೇ ಹೆಚ್ಚಾಗಿ ಬರ್ತದೆ. ಆದ್ರೆ ಅದನ್ನ ಕಾಯುವಾತನು ಯೇಸು ಕ್ರಿಸ್ತನು, ಅದನ್ನ ಕ್ಲೀನ್ ಮಾಡುವಾತನು ಯೇಸು ಕ್ರಿಸ್ತನು, ಅದರಿಂದ ಬೆಳೆಯನ್ನ ಪಡೆಯುವಾತನು ಯೇಸು ಕ್ರಿಸ್ತನು. ಆದ್ರೆ ನಮ್ ಕೆಲಸ ಏನು? ಆತನಿಗೆ ಒಳ್ಳೆಯ ನೆಲವಾಗಿ, ಆತನು ಬೀಜವನ್ನ ಬಿತ್ತಲಿಕ್ಕೆ ನೀವು ಒಳ್ಳೆಯ ನೆಲವಾಗಿ,
ಆಗ ಮಾತ್ರ ದೇವ್ರು ಏನ್ ಮಾಡ್ತಾನೆ, ನಮ್ಮಿಂದ ಬೀಜವನ್ನ ಬಿತ್ತಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾರೆ. ಇದುವರೆಗೂ ಈ ವಾಕ್ಯಗಳನ್ನ ಕೇಳಿದೀರಾ? ನಾನು ಎಷ್ಟರ ಮಟ್ಟಿಗೆ ಹೇಳಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಆದ್ರೆ ದೇವ್ರು ಇದನ್ನ ನಡೆಸ್ತಾನೆ ನಂಬಿಕೆ ನನಗುಂಟು. ದೇವ್ರು ನಿಮ್ಮನ್ನೆಲ್ಲ ಆಶೀರ್ವದಿಸ್ಲಿ. ಆಮೇಲೆ ಉತ್ತಮವಾದ ರೀತಿಯಲ್ಲಿ ಪಾಠವನ್ನ ನಡೆಸ್ಕೊಟ್ಟಂತಹ ಸಹೋದರಿ ಶೋಭಾ ಅವರಿಗೆ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ಅವರನ್ನ ಹೆಚ್ಚಿನ ರೀತಿಯಲ್ಲಿ ಆಶೀರ್ವದಿಸಿ ಆತನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಈ ಸಮಯ ಚರ್ಚೆಯ ಸಮಯ. ಹೆಚ್ಚಿನ ವಿಷಯಗಳೇನಾದ್ರೂ ತಿಳಿದುಕೊಳ್ಳುವುದು ಇದ್ರೆ ದಯಮಾಡಿ ಕೇಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಯಾವುದಾದರೂ ಪ್ರಶ್ನೆಗಳಿದ್ದರೆ, ಸಂಶಯಗಳಿದ್ದರೆ ದಯಮಾಡಿ ಪ್ರಶ್ನಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಥವಾ ಹೆಚ್ಚಿನ ಸಂಗತಿಗಳನ್ನ ತಿಳಿಸುವುದು ನಿಮ್ಮಲ್ಲಿದ್ರೆ ಅದನ್ನು ಸಹ ನೀವು ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಶ್ನೆಗಳು ಯಾವುದು ಇಲ್ಲ ಅಂತಂದ್ರೆ ನಾವು ಪ್ರಾರ್ಥನೆ ಸಮಯ. ನಮ್ಮ ಮಧ್ಯದಲ್ಲಿ ಅನೇಕರು ಇದ್ದೀರಾ, ಪ್ರಾರ್ಥನೆಯಲ್ಲಿ ಹೆಚ್ಚು ಬಲವಿದೆ. ನಾವು ಪ್ರಾರ್ಥನೆ ಮುಖಾಂತರವಾಗಿ ಉತ್ತಮವಾದಂತ ನೆಲವಾಗಿರುವಂತ ಉನ್ನತವಾದ ಸ್ವಭಾವವನ್ನ ವ್ಯಕ್ತಪಡಿಸಬೇಕಾಗಿದೆ. ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳು ನಮಗಾಗಿ ಪ್ರಾರ್ಥನೆ ಮಾಡಿ. ರವಿ ಬಳ್ಳಾರಿ ಅವರಿಗೋಸ್ಕರ ಖಂಡಿತವಾಗಿ ಸಹೋದರ ಜಾನ್ಸನ್ ಶರಣಪ್ಪ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಅಂತ್ಯಾಶೀರ್ವಾದವನ್ನ ಪಾಸ್ಟರ್ ಅಮಿತ್ ಅವರು ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಜಾನ್ಸನ್ ಶರಣಪ್ಪ ಅವರಿಗೆ ಪ್ರಾರ್ಥನೆ ವಿಜ್ಞಾಪನೆಗಳು ಹೀಗಿವೆ. ರವಿ ಬಳ್ಳಾರಿ ಅವರಿಗೋಸ್ಕರ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ. ಎರಡನೇದಾಗಿ ಭಾಗ್ಯ ಗುರು ಪುತ್ರ ಸಾಮ್ಯ ಆದ್ಯ ಈ ಮೂವರ ಆರೋಗ್ಯಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಜಾಸ್ಮಿನ್ ಸಂತಾನಕ್ಕಾಗಿ, ಜೆಸ್ಸಿಕಾ ಅವರ ಕೆಲಸಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ರಾಧಮ್ಮ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಾಗೆ ಇನ್ನೂ ಕೂಡ ಬೆಂಗಳೂರು ಮತ್ತು ಕರ್ನಾಟಕದಾದ್ಯಂತ ಅನೇಕ ಕಡೆ ಡೆಂಗ್ಯೂ ಜ್ವರದಿಂದ ಅನೇಕ ಮಕ್ಕಳು ಕಷ್ಟಪಡ್ತಿದ್ದಾರೆ. ದೇವರು ಅದನ್ನ ನಿಯಂತ್ರಿಸಲಿ. ಅಪಾಯಗಳಾಗದಾಗೆ, ಜೀವಹಾನಿ ಆಗದಾಗೆ ದೇವರು ಮಕ್ಕಳನ್ನ ಕಾಪಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಾವೀಗಾಗಲೇ ಕೇಳ್ತಾ ಇದೀವಿ ಮಳೆಯ ಅವಾಂತರ ಉತ್ತರ ಕನ್ನಡ, ಉತ್ತರ ಕರ್ನಾಟಕ ಹಾಗೂ ಉತ್ತರ ಭಾರತದಲ್ಲಿ ಹೆಚ್ಚಿನ ಮಳೆಯ ಅವಾಂತರಗಳು ನಡೀತಾ ಇವೆ. ಹೆಚ್ಚಿನ ಅಪಾಯಗಳಾಗದಾಗೆ ದೇವರು ಎಲ್ಲವನ್ನ ನಿಯಂತ್ರಣದಲ್ಲಿ ಇಟ್ಟು ಜನರನ್ನ ಸಂರಕ್ಷಿಸಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಜೊತೆಗೆ ಈ ಒಂದು ನಮ್ಮ ಕಾರ್ಯಕ್ರಮ ಇನ್ನು ಅನೇಕ ಸ್ಥಳೀಯ ಸಭೆಗಳಿಗೆ ರೀಚ್ ಆಗಿದೆ. ಸೊ ಇನ್ನು ಅನೇಕ ಸ್ಥಳೀಯ ಸಭೆಗಳಲ್ಲಿರ್ತಕ್ಕಂಥ ಸಭಿಕರಿಗೆ ಇದರ ಒಂದು ಇನ್ನೂ ಹೆಚ್ಚಿನ ಒಂದು
ಸಂಗತಿಗಳನ್ನ ದೇವರು ಮನವರಿಕೆ ಮಾಡಿಕೊಡ್ಲಿ. ಅವರು ಅವರ ಸಭೆಯಲ್ಲಿ ಈ ವಿಚಾರಗಳನ್ನ ಗಮನಕ್ಕೆ ತಂದು ಹೆಚ್ಚಿನ ರೀತಿಯಲ್ಲಿ ಸಬ್ಬತ್ ಸಾಲ ಪಾಠಗಳನ್ನ ಕಲಿಯುವುದರ ಮುಖಾಂತರವಾಗಿ ಸಬ್ಬತ್ ದಿನದ ಆರಾಧನೆಯಲ್ಲಿ ಜನರು ದೇವರನ್ನ ಹೆಚ್ಚಾಗಿ ಆರಾಧಿಸುವಂತ ಅವಕಾಶವನ್ನ ಪಡೆದು ಸಭೆ ಸಂಸ್ಥೆ ಈ ಭೂಮಿ ಮೇಲೆ ಮುಟ್ಟಬೇಕಾದಂತ ಪ್ರತಿಯೊಂದು ಆತ್ಮಕ್ಕೂ ಸತ್ಯವನ್ನು ಮುಟ್ಟಿಸುವಂತೆ ದೇವರ ಆತ್ಮನು ಕಾರ್ಯ ಮಾಡ್ಲಿಕ್ಕಾಗುವಂತೆ ಈ ಕಾರ್ಯಕ್ರಮದ ಮುಖಾಂತರವಾಗಿ ದೇವರು ಕಾರ್ಯ ಸಾಧಿಸಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡ್ಕೊಳ್ಳಿ. ಜಾನ್ ಸಾರಡಪ್ಪ. ಪ್ರೀತಿ ಬೆಳಗಿನಿಂದಲೂ ನಮ್ಮನ್ನು ಕಾಪಾಡಿ ಹೋಗೋಣ ಬರೋಣಗಳಲ್ಲಿಯೂ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ಮತ್ತೆ ತಿರುಗಿ ಮನೆಯನ್ನು ಸೇರಿಸಿಕೊಳ್ಳುವಂತ ಮನೆಯಲ್ಲಿ ನಿನ್ನ ವಾಕ್ಯವನ್ನು ಕೇಳಿ ನಿನ್ನ ಆಶೀರ್ವಾದವನ್ನು ಪಡೆಯುವಂತ ಒಂದು ಕೃಪೆಯನ್ನು ದಯಪಾಲಿಸಬೇಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ವಾಕ್ಯಗಳು ಕಲಿಯುವಂಥದ್ದು ಸ್ವಾಮಿ. ನಮಗೆ ಕೊಟ್ಟಿರುವಂತ ಈ ಸದಾವಕಾಶಗಳನ್ನು ಸ್ವಾಮಿ ವ್ಯರ್ಥವಾಗಿ ಕಳೆಯದೆ ಇದು ನೀನು ಕೊಟ್ಟಂತ ಒಂದು ಕೃಪೆಯ ಕಾಲದಲ್ಲಿ ನಾವು ತಿಳ್ಕೊಳ್ಳುವಂತ ವಚನಗಳು ಸ್ವಾಮಿ. ಅದನ್ನು ನಾವು ಯಾವತ್ತು ಈ ಸಮಯವನ್ನು ನಾವು ವ್ಯರ್ಥ ಮಾಡಲಾರದೆ ಸದುಪಯೋಗ ಮಾಡಿಕೊಂಡು ಮಾಡುವಂತ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿನಗೆ ಮಹಿಮೆ ತರುವಂತ ಕೃಪೆ ಸ್ತೋತ್ರ ಸಲ್ಲಿಸ್ತೇವೆ. ಸಿಸ್ಟರ್ ಶೋಭಾ ಅವರನ್ನು ಆಶೀರ್ವಾದ ಮಾಡು ಸ್ವಾಮಿ. ಇವತ್ತು ಅವರ ಸಂದೇಶ ಒಂದು ಪಾಠವನ್ನು ತಿಳಿಸಿಕೊಟ್ಟಿರುವಾಗ ಮಗಳನ್ನು ಆಶೀರ್ವಾದ ಮಾಡು. ಅವ್ರ ಕೆಲಸಗಾರನ ಆಶೀರ್ವಾದ, ಮಕ್ಕಳನ್ನು ಆಶೀರ್ವಾದ ಮಾಡು ಸ್ವಾಮಿ. ಈ ಸಮಯದಲ್ಲಿ ದೇವ ನಾವು ಪ್ರಾರ್ಥನೆ ವಿಜ್ಞಾಪನೆಯಲ್ಲಿ ನಿಮ್ಮನ್ನು ಕೇಳಿಕೊಳ್ಳೋರಾಗಿದ್ದೇವೆ. ತಲೆಬಾಗಿ ನಿನ್ನ ಸಮ್ಮುಖದಲ್ಲಿ ಸೇರಿರುವಂತ ನಾವೆಲ್ಲರೂ ಸೇರಿ ವಿಜ್ಞಾಪನೆಗಳಲ್ಲಿ ನಿನ್ನನ್ನು ಬೇಡ್ಕೊಳ್ತೇವೆ. ಶ್ರೀ ರವಿ ಬಳ್ಳಾರಿ ಸರ್ ಪ್ರಾರ್ಥನೆ ಮಾಡ್ತೇವೆ ದೇವ. ಮಗನನ್ನು ಆಶೀರ್ವಾದ ಮಾಡ್ರಿ, ಆರೋಗ್ಯದಲ್ಲಿ ನಡೆಸ್ರಿ, ಅವರ ಕೆಲಸ ಕಾರ್ಯಗಳ ಬಿಸ್ನೆಸ್ ಅನ್ನು ಒಳ್ಳೆ ರೀತಿಯಲ್ಲಿ ನಡೆಸಿಕೊಡ್ರಿ ಸ್ವಾಮಿ. ಮತ್ತು ಅವ್ರ ಕುಟುಂಬವನ್ನು ಒಂದಾಗಿಸಿ ಅವ್ರ ಜೊತೆಗೆ ಸಂತೋಷವಾಗಿರ್ಲಿಕ್ಕೆ ನಿನ್ನ ಸಹಾಯ ಮಾಡಿ ಸ್ವಾಮಿ. ಆ ಮಗನ ಭಕ್ತಿಯ ಜೀವಿತವನ್ನು ಬಲಪಡಿಸ್ರಿ. ನಿನ್ನ ಮೇಲೆ ನಂಬಿಕೆ ಇಟ್ಟಿರುವಂತ ಮಗನ ಸ್ವಾಮಿ ಯಾವತ್ತೋ ನಂಬಿಕೆಯನ್ನು ಕಳೆದುಕೊಳ್ಳಾರದೆ ಮಗನನ್ನು ದೃಢಪಡಿಸಿ ಮತ್ತು ಒಳ್ಳೆಯ ಕೆಲಸವನ್ನು ಆತನಿಗೆ ಒದಗಿಸಿ ಇರುವಂತ ಮನೆಯಲ್ಲಿ ಕೂಡ ಒಂದು ಸುರಕ್ಷಿತವಾದ ಮನೆಯಲ್ಲಿ ಕೂಡ ಆತನ ಇರ್ಲಿಕ್ಕೆ ಸಹಾಯ ಮಾಡ್ಬೇಕೆಂದು ಬೇಡ್ಕೊಳ್ತೇವೆ. ಆರೋಗ್ಯದಲ್ಲಿ ನಡೆಸಬೇಕೆಂದು ನಿಮ್ಮ ಕೃಪೆ ನಡೆಸಬೇಕು ಕೇಳ್ಕೊಳ್ತೇವೆ ದೇವ. ಪುತ್ರಿ ಸ್ವಾಮಿ ಅವರ ಸ್ವಾಮಿ ಅವರು ವಿಜ್ಞಾಪನೆ ಕೇಳ್ಕೊಂಡಿದ್ದಾರೆ. ಮಗನ ಆಶೀರ್ವಾದ ಮಾಡ್ರಿ. ಅವರು ಪ್ರಾಂತದಲ್ಲಿ ಸ್ವಾಮಿ ನಿನ್ನ ಒಂದು ಕೆಲಸ ಕಾರ್ಯಗಳಿರುವಾಗ ನಿನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡುವಾಗ ಮಕ್ಕಳನ್ನ ಆಶೀರ್ವಾದ ಮಾಡ್ರಿ, ಆರೋಗ್ಯ ದಯಪಾಲಿಸಿರಿ. ಜಾಸ್ಮಿನ್ ಸಲುವಾಗಿ ಪ್ರಾರ್ಥನೆ ಮಾಡ್ತಿದ್ದೇವ. ಅವರ ಪುತ್ರ ಸಂತಾನವನ್ನು ದಯಪಾಲಿಸಿರಿ. ನಿನ್ನ ಕೃಪೆಯಲ್ಲಿ ಮಕ್ಕಳ ಒಂದು ಕುಟುಂಬವನ್ನು ಒಂದಾಗಿಸಿ ಅವರ ಒಂದು ಸಂತಾನ ಭಾಗ್ಯವನ್ನು ಒದಗಿಸಬೇಕೆಂದು ಬೇಡ್ಕೊಳ್ತೇವೆ ದೇವ. ಜೆಸಿಕಾ ಸಲುವಾಗಿ ಪ್ರಾರ್ಥನೆ ಮಾಡ್ತೇವೆ. ಆ ಮಗಳ ಒಂದು ಉದ್ಯೋಗವನ್ನು ನೀನು ದಯಪಾಲಿಸಿ ಸ್ವಾಮಿ. ಆ ಮಗಳ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ನಿನ್ನ ಒಂದು ಆಶೀರ್ವಾದವನ್ನು ಕೇಳ್ಕೊಂಡು ನೋಡಿರುವಾಗ ಆ ಮಗಳಿಗೆ ಬೇಕಾದಂತ ಕೆಲಸವನ್ನು ನಿನ್ನ ಕೃಪೆಯಲ್ಲಿ ಕೊಟ್ಟು ಅವ್ರ ತಂದೆ ಮತ್ತು ಅವ್ರ ತಾಯಿಯವರು ಸಂತೋಷವಾಗಲಿಕ್ಕೆ ನಿನ್ನ ಕೃಪೆ ಬೇಡ್ಕೊಳ್ತೇವೆ ದೇವ. ರಾಧಮ್ಮ ಸಲುವಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗಿ ನಿನ್ನ ಒಂದು ಆಶೀರ್ವಾದದಲ್ಲ ಮಕ್ಕಳನ್ನು ಹೊರಗೆ ಬರಲಿಕ್ಕೆ ಸಹಾಯ ಮಾಡು, ಆರೋಗ್ಯವನ್ನು ದಯಪಾಲಿಸಿ ಸ್ವಾಮಿ. ಅವರ ಬಂಧು ಬಳಗವನ್ನು ಆಶೀರ್ವಾದ ಮಾಡಿದ್ರು, ಮುಖ್ಯವಾಗಿ ಪೇರ್ನಾಥ್ ಕೋಲ್ಕರ್ನ ಆಶೀರ್ವಾದ ಮಾಡಿ ಸ್ವಾಮಿ. ಅವ್ರ ವಿಜ್ಞಾಪನೆಯನ್ನು ಪ್ರಾರ್ಥಿಸಿ ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಅವರು ಈ ಒಂದು ರಾಧಮ್ಮ ಸಲುವಾಗಿ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ಳುವಾಗ ಮಗಳನ್ನು ಆಶೀರ್ವಾದ ಮಾಡಿ ನಿನ್ನ ಕೃಪೆಗೆ ಪಾತ್ರರಾಗಿ ಅವ್ರನ್ನ ಸಾಕ್ಷಿಯಾಗಿರ್ಲಿಕ್ಕೆ ಸಹಾಯ ಮಾಡ್ಬೇಕಂತ ಬೇಡ್ಕೊಳ್ತೇವೆ ದೇವ. ಬೆಂಗಳೂರು ಮತ್ತೆ ಎಲ್ಲಾ ಕೆಲವು ಪ್ರಾಂತ್ಯಗಳಲ್ಲಿ ಸ್ವಾಮಿ ಈ ಡೆಂಗು ಜ್ವರದಿಂದ ಅನೇಕ ಜನರು ಬಹಳವಾಗಿ ನೋವನ್ನು ಅನುಭವಿಸ್ತಿದ್ದಾರೆ. ಅವರು ಮತ್ತು ಕಾಯಿಲೆಗಳಲ್ಲಿ ತೊಂದರೆ ಪಡುತ್ತಾರೆ ಸ್ವಾಮಿ. ಒಂದು ಡೆಂಗು ಜ್ವರವನ್ನು ನೀನು ತೆಗೆದುಹಾಕಿ ಆರೋಗ್ಯವನ್ನು ದಯಪಾಲಿಸಿ ಸ್ವಾಮಿ. ಈ ಮಳೆಗಾಲದಲ್ಲಿ ಅನೇಕ ಮಳೆಯ ಅವಾಂತರಗಳಲ್ಲಿ ಅನೇಕ ಅನಾಹುತಗಳು ನಡೆಯುತ್ತದೆ ಸ್ವಾಮಿ. ದಯಮಾಡಿ ನಿನ್ನ ಕೃಪೆಯನ್ನು ಗ್ರಹಿಸು. ಮಳೆಯು ಬೇಕು ಸ್ವಾಮಿ. ಎಲ್ಲಾ ಮಳೆಯನ್ನು ನೀವು ಒದಗಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅನೇಕ ಕಡೆಗಳಲ್ಲಿ ತುಂಬಾ ಒಳ್ಳೆಯ ಮಳೆಯನ್ನು ಸುರಿಸಿದಕ್ಕಾಗಿ ನಿನ್ನ ಕೃಪೆಯಾಗಿ ವಂದನೆ ಸಲ್ಲಿಸ್ತೇವೆ. ಮತ್ತು ಒಳ್ಳೆಯ ನೀರು ಎಲ್ಲಾ ನದಿಗಳಿಗೆ ಬಂದದಕ್ಕಾಗಿ ಸ್ತೋತ್ರ. ಎಲ್ಲಾ ಅಣೆಕಟ್ಟುಗಳು ತುಂಬಿದಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಗೆ ಎಲ್ಲಾ ಜನರಿಗೆ ಬೇಕಾದಂತ ನೀರನ್ನು ನೀನು ಸಿದ್ಧ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಆದರೆ ಕೆಲವು ಅವಾಂತರಗಳನ್ನು ನೀನು ದಯಮಾಡಿ ಆ ಅವಾಂತರಗಳನ್ನು ಗಂಡಾಂತರಗಳನ್ನು ತಪ್ಪಿಸಿ ನೀನು ಸುರಕ್ಷಿತವಾದ ಜೀವಿತ ನಡೆಸಲಿಕ್ಕೆ ನೀನು ಸಹಾಯ ಮಾಡು. ಅದೇ ರೀತಿಯಲ್ಲಿ ಸ್ವಾಮಿ ಈ ಒಂದು ಕಾರ್ಯಕ್ರಮದ ಅಂತಾರಾಷ್ಟ್ರೀಯ ಕನ್ನಡ ಸಭಾ ಶಾಲೆಯ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡ್ರಿ ಸ್ವಾಮಿ. ಅನೇಕ ಜನರ ಪ್ರೀತಿಯ ನಿನ್ನ ಸೇವಕರುಗಳನ್ನು ಆಶೀರ್ವಾದ ಮಾಡಿ ಸ್ವಾಮಿ. ಅವರಿಗೆ ಆಶೀರ್ವಾದ ದಯಪಾಲಿಸು.
ಅವರು ಸಮಯವನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮ ನಡೆಸುವಾಗ ದಯಮಾಡಿ ನನ್ನ ಕೃಪೆ ಅನುಗ್ರಹಿಸಬೇಕೆಂದು ಬೇಡ್ಕೊಳ್ತೇವೆ. ಪ್ರೀತಿಯ ಸೇವಕರು ಸ್ವಾಮಿ ಪಾಸ್ಟರ್ ರಾಜ್ ಅವರನ್ನು ಆಶೀರ್ವಾದ ಮಾಡ್ರಿ. ಅವ್ರ ಈ ಕಾರ್ಯಕ್ರಮ ನಡೆಸುವಾಗ ಅವರಿಗೆ ಆರೋಗ್ಯದಲ್ಲಿ ಮತ್ತು ಅವರ ಕುಟುಂಬ ಮಕ್ಕಳನ್ನ ಆಶೀರ್ವಾದ ಮಾಡಿ ಅವ್ರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ನಡೆಸಿ ನಿನ್ನ ಪ್ರೀತಿಗೆ ಪಾತ್ರರಾದಂಥ ನಮ್ಮೆಲ್ಲರನ್ನು ನಿನ್ನ ಸೇವೆಗೆ ಉಪಯೋಗಗಳನ್ನು ಕೃಪಣಿಸಬೇಕೆಂದು ಬೇಡ್ಕೊಳ್ತೇವೆ. ಅದರಲ್ಲಿ ಭಾಗವಹಿಸ್ತಾ ಸವಿತಾ ಮ್ಯಾಥ್ಯವರು ಕೂಡ ಆಶೀರ್ವಾದ ಮಾಡ್ಬೇಕೆಂದು ಬೇಡ್ಕೊಳ್ತೇವೆ. ಈ ಸಮಯದಲ್ಲಿ ನಮ್ಮೆಲ್ಲರನ್ನು ಕೈಗೊಳಿಸಿಕೊಡುತ್ತೇವೆ ಸ್ವಾಮಿ. ನಮ್ಮೆಲ್ಲರನ್ನು ಆರೋಗ್ಯದಲ್ಲಿ ನಡೆಸು ಮತ್ತು ಸುಖವಾನಿದ್ರಂತೆ ದಯಪಾಲಿಸು. ನಾಳೆ ಮತ್ತೆ ತಿರುಗಿ ನಿನ್ನ ಸನ್ನಿಧಾನದಲ್ಲಿ ಸೇರಿ ನಮ್ಮ ವಾಕ್ಯವನ್ನು ಕಲಿತುಕೊಳ್ಳುವಂತ ಸೌಭಾಗ್ಯವನ್ನು ದಯಪಾಲಿಸಿ ನಿನ್ನ ಮಹಿಮೆಗೆ ನಾವು ಪಾತ್ರರಾಗುವಂತ ಕರುಣಿಸಬೇಕೆಂದು ಯೇಸು ಸ್ವಾಮಿ ಹೆಸರಿನಲ್ಲಿ ತಂದೆಯ ದೇವರನ್ನು ಬೇಡ್ಕೊಳ್ತೇವೆ. ಆಮೇನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಅಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನ್ನವೇ ಸ್ವಾಮಿ. ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು ಹಾಗೂ ಪವಿತ್ರಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ಆರೋಗ್ಯ, ಭಾಗ್ಯವು ಈ ದಿನ ವಾಕ್ಯತನಂತ ನಿನ್ನ ಮುದ್ದು ಮಗಳನ್ನು ಹಾಗೂ ಈ ಒಂದು ಝೂಮ್ ಮಾಧ್ಯಮದಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲ ನಿಮ್ಮ ಭಕ್ತರನ್ನು ಹಾಗೂ ಸೇವಕರಾಗಿರುವಂತ ಪಾಸ್ಟರ್ ಯಮರಾಜ್ ಅವರನ್ನು, ಸವಿತಾ ಮ್ಯಾಥ್ಯೂ ಅವರನ್ನು ನಿನ್ನ ಕರದಲ್ಲಿ ತೆಗೆದುಕೊಂಡು ನಿನ್ನ ಸಾಧನವಾಗಿ ಉಪಯೋಗಿಸಿಕೊಂಬುದಾಗಿ ರಕ್ಷಕನಾದಂತ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೆನ್. ಈ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ನಾಮವನ್ನ ಮಹಿಮೆ ಪಡಿಸಿದಂತ ಎಲ್ಲ ದೇವರ ಮಂದಿ ಹಿರಿಯರಿಗೆ, ಸಹೋದರ ಸಹೋದರಿಯರಿಗೆ, ಆತ್ಮೀಯರಿಗೆ ನಾನು ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ದೇವರು ಸಭೆಯಲ್ಲಿ ನಮ್ಮೆಲ್ಲರನ್ನು ತನ್ನ ಆಯುಧಗಳನ್ನಾಗಿ ಇಟ್ಟಿರುವುದರಿಂದ ಹಾಗೂ ತನ್ನ ಆತ್ಮನ ತಲಾಂತುಗಳನ್ನ ನಮ್ಮಲ್ಲಿ ತುಂಬಿರುವುದರಿಂದ ಪ್ರತಿಯೊಂದು ವಾಕ್ಯವು ಪ್ರತಿಫಲವನ್ನ ತಂದೆಯಾದ ದೇವರು ಎದುರು ನೋಡುತ್ತಾನೆಂಬತಕ್ಕಂತ ಬಯಕೆಯನ್ನ ದಿನಾಲೂ ನಮಗೆ ತಿಳಿಸುತ್ತಿರುವುದರಿಂದ ಹೆಚ್ಚಿನ ರೀತಿಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರಿಗೆ ಮಹಿಮೆ ತರುವ ಹಾಗೆ, ಇತರರನ್ನು ಪ್ರೋತ್ಸಾಹಿಸುವ ಹಾಗೆ ಕಾರ್ಯ ಮಾಡುತ್ತಾ ಈ ಸೇವೆಯನ್ನು ಮುಂದುವರಿಸುವ ಹಾಗೆ ದೇವರು ನಮ್ಮೆಲ್ಲರ ಸಂಗಡ ಇರಲಿ. ವಿಶೇಷವಾಗಿ ಈ ದಿನ ನಮಗೆ ಕೊಳ್ಳಲು ವಾದ್ಯವನ್ನ ನುಡಿಸಿದಂತ ಹಿರಿಯ ಸದಸ್ಯರು ವಿಜಯ್ ಕುಮಾರ್ ಸರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಪಾಠವನ್ನು ನಡೆಸಿಕೊಟ್ಟಂತ ಸಹೋದರಿ ಶೋಭಾ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಪ್ರಾರ್ಥನೆ ಮಾಡಿದಂತ ಸಹೋದರರಂತ ಜಾನ್ಸನ್ ಶರಣಪ್ಪ ಅವರಿಗೂ, ಅಂತ್ಯಾಶೀರ್ವಾದವನ್ನ ನೀಡಿದಂತ ಅಮಿತ್ ಪಾಸ್ಟರ್ ಅವರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಹೀಗೆ ಕರ್ತನು ದಿನಾಲೂ ನಮ್ಮನ್ನು ಆಶೀರ್ವದಿಸಿ ತನ್ನ ಮಂಡಳಿಯನ್ನು ಅಭಿವೃದ್ಧಿಪಡಿಸಿ ಮಹಿಮೆ ಹೊಂದುತ್ತಾ ಬರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಹಾಗೂ ರಾತ್ರಿಯ ಶುಭಾಶಯಗಳನ್ನು ಕೋರುತ್ತಾ ನಮ್ಮೆಲ್ಲರನ್ನು ವಂದಿಸ್ತೇನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ. ಧನ್ಯವಾದಗಳು. ವಾಕ್ಯ ತಿಳಿಸ್ಕೊಟ್ಟ ಅಕ್ಕರಿಗೂ ಧನ್ಯವಾದ. ಕೂಡಿ ಬಂದರೆ ಎಲ್ಲರಿಗೂ ಶುಭರಾತ್ರಿ. Thank you, Pastor. Nice lesson study, ma. Sharanappa sir, thank you for your prayers.